ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಕಾವ್ಯ. ಇವತ್ತು ಸಂಡೇ ಆಗಿರೋದ್ರಿಂದ ಸೋಮವಾರ ಥರ ಕುತ್ಕೊಂಡು ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಟ್ಸ್ ಮೀ ಕಾವ್ಯ. ಮಶ್ರೂಮ್ ತೊಗೊಂಡು ಏನು ಮಾಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮನೇಲಿ ಯಾವಾಗಲೂ ಸಂಡೇ ಸ್ಪೆಷಲ್ಗಳಿದ್ದೇ ಇರುತ್ತೆ. ನಮ್ಮ ಕಣ್ಮಗ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿಬಿಟ್ಟು ನನ್ನ ತಂಗಿ ಬೆಳಗ್ಗೆನೇ ಹೋಗಿ ಮಾರ್ಕೆಟಿಗೆ ಹೋಗಿ ಮಶ್ರೂಮ್ ತೊಗೊಬಂದು ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೊರಟ್ರು. ಇಂಥ ಸ್ಪೈಸಿ ಐಟಮ್ಸ್ ಎಲ್ಲ ಮಾಡೋದು ಅವಳಿದ್ದಾಗ ಅಡುಗೆ ಮನೇಲಿ ಕೆಲಸ ನಮಗೆ ತುಂಬಾ ಕಡಿಮೆ. ಯಾಕಂದರೆ ಅವಳಿಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಈ ಥರ ವೆರೈಟಿ ಅಡುಗೆಗಳನ್ನ ನಮ್ಮ ಮನೇಲಿ ಟೇಸ್ಟಿಯಾಗಿ ಮಾಡೋದು ನನ್ನ ಸಿಸ್ಟರೇ. ಸೊ ಹಾಗಾಗಿ ಅವಳು ಅಡುಗೆ ಮಾಡ್ತಾಯಿದ್ಲು ಬೈಕೊಂಡು. ನಾನು ಮಕ್ಕಳ ಜೊತೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಆಟ ಆಡ್ತಾ ಇದ್ವಿ. ಈ ಥರ ಮನೇಲಿ ಒಬ್ಬರು ಕುಕ್ ಮಾಡಿಕೊಟ್ಟು ಅದನ್ನು ನಾವು ತಿಂತಾಯಿದ್ರೆ ಅದರಲ್ಲಿರೋ ಮಜಾನೇ ಬೇರೆ. ನಾವು ಮಾಡೋ ಅಡುಗೆಗಿಂತ ಬೇರೆಯವ್ರು ನಮಗೆ ಮಾಡಿಕೊಟ್ರೆ ಅಡುಗೆ ಸೂಪರಾಗಿರುತ್ತೆ. ಹೀಗೆ ಆಟ ಆಡ್ತಾ ಕುಣಿದಾಡ್ತಾ ಬೈದಾಡ್ತಾ ತಿಂಡಿ ಮಾಡಿದ್ಲು. ಆ ತಿಂಡಿನೆಲ್ಲ ಕೂತ್ಕೊಂಡು ನಾವು ಟೇಸ್ಟ್ ಮಾಡಿ ಅವಳಿಗೆ ರಿವ್ಯೂ ಹೇಳ್ತಾಯಿದ್ವಿ. ಸೊ ನೀವು ಕೂಡ ಹೇಗಿತ್ತು ನೋಡಿದ್ರಲ್ಲ, ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್, ಶೇರ್ ಹಾಗೆ ಲೈಕ್ ಮಾಡಿ. ಹೆಂಗಿದೆ? ಹೀಗೆ ನಿಮ್ಮ ಮನೇಲಿ ಕೂಡ ನೀವು ಫ್ಯಾಮಿಲಿ ಜೊತೆ ಒಟ್ಟಿಗೆ ಟಿಫನ್ ಮಾಡ್ತೀರಾ, ಒಟ್ಟಿಗೆ ಊಟ ಮಾಡ್ತೀರಾ, ಇದರಲ್ಲಿರೋ ಖುಷಿನೇ ಬೇರೆ. ಸೊ ನಮ್ಮನೇಲಿ ಯಾವಾಗಲೂ ಕೂಡ ನಾವು ಸೇರಿಕೊಂಡಾಗಲೇ ಹೀಗೆ ಒಟ್ಟಿಗೆ ಊಟ ಮಾಡೋದು ನಮಗೆ ತುಂಬ ಇಷ್ಟ. ಸೊ ಎಲ್ಲರಿಗೂ ಕೂಡ ಬಾಯ್ ಹ್ಯಾಪಿ ಸಂಡೇ.